ರೀ ಯಾರೇ ನೀವು ಯಾಕೆ ಹಿಂಗೆ ನುಗ್ತಾ ಇದ್ದೀರಾ? ವಿಸಿಟಿಂಗ್ ಪಾಸ್ ಇದೆಯಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನಗೆ? ನಿಮ್ಮಣ್ಣ ತಪ್ಪು ಮಾಟ ಪ್ರಭಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ, ಯಾವ ಹೇಳ್ತಾಳೆ ನಿನ್ ಜೊತೆ? ತಿನ್ಲಕ್ ಚೆನ್ನಾಗಿರೋದಕ್ಕೆ ಆ ರಘುಪತಿ ನೀನ್ ಸುಮ್ಮನೆ ಬಿಟ್ಟಿರೋದು. ಅವನೆಂತ ಕಿರತ್ಕ ಗೊತ್ತಾ? ನಾವು ಸುಮ್ಮನೆ ಇರ್ತೀವಿ. ನೀನು ಈ ಕಾಲದಲ್ಲಿ ಹೆಂಗ್ ಗೊತ್ತಾ, ಎದುರಿದ್ರೆ ಎದುರಿಸ್ತಾರೆ, ತಿರುಗಿ ಬಿಡೋ ಏನು ಮಾಡಕ್ಕಿಲ್ಲ. ಹಾಳಾಗ್ ಹೋಗು ಹೋಗ. ಹಿಂಗೆ ಅಬೆ ಬರೀತಾರೆ, ಇರ್ಬೇಡ ಕಣ. ಯಾವಳ್ನಾರ ತಗ್ಲಾಕೊಳ್ಳೋ ಜವಾಬ್ದಾರಿ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ. ಏನ್ ಮದುವೆ ಮಾಡ್ಕೊ ಅಂತೀಯ? ತಿನ್ನಕ್ ಇಟ್ಟಿಲ್ಲ, ಜುಟ್ಟು ಮಲ್ಗೆ ಕಟ್ಕೊಂಡು ತಿರುಗ್ಬಿಡ್ತೀನಿ ತಾಳು. ಮಲ್ಲಿಗೆ ಹೂವೇ. ಮದುವೆ ಅನ್ನೋದು ಮನಸ್ಸಿಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ನೋಡ, ಒಂದೇ ಒಂದು ಮದುವೆ ಮಾಡ್ಕೊಳ್ಳೋ. ಆ ಥರ ದಿನ ಮಾಡ್ಕೊಂಡ್ರೆ ಕಣೋ, ಇಲ್ದ್ರೆ ಎನರ್ಜಿ ಎಲ್ಲ ಪೋಲ ಆಗ್ಬಿಡುತ್ತೆ, ನ್ಯಾಷನಲ್ ವೇಸ್ಟ್. ಅಲ್ಲ ಕಣ, ಆ ಪೂರ್ಣಿನ ಹುಡುಗಿ ಚೆನ್ನಾಗಿದ್ಲಪ್ಪ. ನಾನು ಅದೇನೋ ಮಾಡ್ಕತ್ತಾರೆ, ನಾವೊಂದು ಗಂಟೆ ಹಾಕ್ಸೋಣ, ನಾವು ಮದುವೆ ಮಾಡಿದ ಪುಣ್ಯ ತಗೊಳ. ನಾನು ನೋಡಿದ್ರೆ ನೀ ನನ್ನ ಮಗ ಏನೋ ಗಾಂಚಲಿ ಮಾಡ್ಬಿಟ್ಟು ಆ ಹುಡುಗಿನ ಓಡಿಸ್ಬಿಟ್ಟಿದ್ಯಾ. ಏಯ್, ಎದೆ ಮೇಲೆ ಕೈ ಕಳ. ನಿನ್ನ ಹುಡುಗಿ ಲವ್ ಮಾಡ್ತಾ ಇಲ್ವೇನೋ? ಸುಮ್ನಿರಣ, ಯಾತ್ರ ಸೈದ್ ಮಾತಾಡ್ತಾ ಇದ್ಯಾ? ಅಕ್ಕಪಕ್ಕ ಯಾರನ್ನ ಕೇಳಿಸ್ಕೊಂಡು ತುಬುಕನ್ ಮಕ್ಕೂಗ್ದಾರು. ಲೂಸನ್ ಮಗನೇ, ಲವ್ ಅಸೈದ್ ವಿಚಾರ ಏನೋ? ಏನಂತ ತಿಳ್ಕೊಂಡ್ಬಿಡ್ತೀಯ ಲವ್ ಅಂತಂದ್ರೆ? ಓಹೋ, ನಾನೇನು ಕಂಡಿಲ್ವೇನೋ ಲವ್ ಅಂದ್ರೆ. ನಮ್ಮ ಬಂಡೆ ಯಜಮಾನ ನಾವು ಕಲ್ಲು ಹೊಡಿಯುವಾಗ ಆ ಜಲ್ಲಿ ಹೊಡಿಯೋ ಲಕ್ಷ್ಮೀನ ಪ್ಯಾಂಟ್ ಹಾಕೋಬರೋ ಹುಡುಗಿರ್ನೆಲ್ಲ ಬಂಡೆ ಸಂದಿಲಿ ಕಾರಲ್ಲೆಲ್ಲ ಕರ್ಕೊಂಡೋಗಿ. ತಪ್ಪು ತಿಳುವಳಿಕೆ ಮಗು, ಅದು ಲವ್ವಿನ ಕೊನೆ ಸ್ಟೇಜ್. ಹಾಳಾಗ್ ಹೋಗು, ತಗೋ ತಿನ್ಕೋ, ಎಂಜಾಯ್. ವಯಸ್ಸು ಹುಡುಗ ಚೆನ್ನಾಗಿರ್ಬೇಕು. ಅಣ್ಣ ನೀನ್ ಮನುಷ್ಯನೇ ಅಲ್ಲಣ್ಣ. ಇದೇ ನೋಡು, ನಾನೇ ನಿಂಗೆ ಒಳ್ಳೇದ್ ಮಾಡ ಅಂತ ನನ್ನ ಮನ್ಸಲ್ಲ ಅಂತೀಯಲ್ಲ, ನಾನೇನ್ ದೆವ್ವ ಏನಪ್ಪ? ಇದಕ್ಕೆ ನಾನು ಹೇಳೋದು, ತಪ್ಪು ತಿಳ್ಕೊಬೇಡ ಅಂತ. ನೋಡ್ಸಿವು, ನಾನು ಒಳ್ಳೇರ್ಗು ಒಳ್ಳೇನು, ಕೆಟ್ಟವ್ರಿಗೂ ಒಳ್ಳೇನು. ಎತ್ತೋ ಬಿಡಪ್ಪ, ನಾ ಏನು ಹೇಳಿದೆ ನಂಗೆ ಅರ್ಥ ಇಲ್ಲ. ತಿನ್ಕೋ ನೋಡು, ಹಿಂಗೆ ಮಾಡ್ಕೊಳ್ಳೋದು ನೀನು. ಅದೆಲ್ಲ ಬಿಡು. ಮೊದಲು ಏನು ಕೆಲಸ ಮಾಡ್ತಾ ಇದ್ದೆ? ಹೆಣ ಕೊಯ್ಯೋದು. ಎಣ ಕೊಯ್ಯದ? ಏನಣ್ಣ ಕೆಲಸ? ದೇಹದೊಳಗೆಲ್ಲ ಸ್ಪೇರ್ ಪಾರ್ಟ್ಸ್ ಇದು ಅಂತ ನೋಡ್ಬಿಟ್ಟು ತಿರ್ಗಿ ಹೊಲ್ಬಿಡ್ತಾ ಇದೆ. ಯಾಕೆ ಕೆಲಸ ಬಿಟ್ಬಿಟ್ಟೆ? ಬೇಡ, ಅದೊಂದು ದೊಡ್ಡ ಕತೆ. ಪ್ಲಾಸ್ ಪ್ಯಾಕ್ ಚೆನ್ನಾಗಿಲ್ಲ, ಸೆಕ್ಸ್ ಸಿನಿಮಾ ಕತೆ ಥರ ಇದೆ. ಅಣ್ಣ, ನಾನು ನಿನ್ನ ತಮ್ಮನ ಥರ ಇಲ್ವಾ? ಇರ್ಲಿ ಹೇಳೋಣ. ನಮ್ದೊಂದು ಪುಟ್ಟ ಸಂಸಾರ, ನಾನು, ನನ್ನ ಹೆಂಡತಿ, ನನ್ನ ಮಗು. ಸುಂದರವಾದ ಸಂಸಾರ, ಚೆನ್ನಾಗಿದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏಣ ಕೊಯ್ಯೋ ಕೆಲಸ, ಅದೇ ಡ್ಯೂಟಿ. ಒಂದು ದಿವಸ ಅಣ್ಣ ಅವ್ರದ್ದು ಸಾಕ್ಷಾತ್ಕಾರ ಸಿನಿಮಾ ನೋಡ್ಕೊಂಡು ಮನೆಗೆ ಬಂದೆ. ನನ್ನ ಹೆಂಡ್ತಿ ಪಕ್ಕದ ಮನೆ ಜೊತೆ, ಅದೇ ನೀನು ಹೇಳ್ತಿಲ್ಲಪ್ಪ ಲವ್, ಅದನ್ನ ಮಾಡಿಕೊಂಡು ಅವೇಸ್. ಆಮೇಲೆ ನನ್ನ ಕಂದಮ್ಮ ಇಲ್ಲಿ ಅಂತ ಹುಡುಕ್ತೆ. ನನ್ನ ಕಂದಮ್ಮ ಇಲ್ಲ, ಕಳೆದೋಯ್ತು. ಅದೇ ಬೇಜಾರಲ್ಲಿ ಏನಾಕು ಅಂತ ಆಫೀಸ್ಗೆ ಹೋದೆ. ಒಂದು ಬಾಡಿ ಬಂದಿದೆ, ಬಾ ಅಂದರು. ಹೋದೆ, ನೋಡಿದೆ. ಯಾರ್ದು? ನಮ್ಮ ಪಾಪು, ನನ್ನ ಕಂದ. ನಾನೇ ಹೆಂಗೆ ಕೊಯ್ಲಿ ನನ್ನ ಪಾಪದು? ಅದಕ್ಕೆ ಕೆಲಸ ಬಿಟ್ಬಿಟ್ಟೆ. ತೂದಣ್ಣ ಅಳ್ತಾ ಇದೆಯೇನೋ? ಇದೊಳಕಂತೆ ಏನೋ? ಏಯ್, ತಿನ್ನ ಚಿಕನ್. ನನ್ನ ಹೆಂಡ್ರು ತುಂಬ ಒಳ್ಳೆಯವಳು, ಯಾವನ ಜೊತೆನೋ ಓಡೋಗ್ಬಿಟ್ಲು. ಕೆಲವರು ಸಾಯೋವರೆಗೂ ಅದನ್ನೇ ಮೇಂಟೈನ್ ಮಾಡ್ತಾರೆ, ಗೊತ್ತಾಗಲ್ಲ, ಕಷ್ಟ. ಗಂಡ ಅನ್ನೋ ಪ್ರಾಣಿ ಆಗ್ಬಿಡ್ತಾನೆ. ಪ್ರೀತಿಗಿಂತ ನಂಬಿಕೆ ದೊಡ್ಡದು ಈ ದುನಿಯಾದಲ್ಲಿ. ಅದಿಲ್ಲ, ಎಲ್ಲ ತೀಟೆ ಕೆಲಸ. ಮಾಡಿದ್ರೆ ಹೊಡಿತಾರೆ, ಹೊಡಿಸ್ಕೊಂಡವ್ನು ಯಾಕೆ ಅಂತ ಗೊತ್ತಾಗಲ್ಲ. ಈ ದುನಿಯಾದಲ್ಲಿ ನಿಯತ್ತಿಲ್ಲ, ನಿಯತ್ತು ಬಾವಾಗಲ್ಲ. ದೀಪಾ, ನಿಂಗೆ ಸೀರೆ ಮುಟ್ಬೇಡ ಅಂತ ಎಷ್ಟೆಲ್ಲ ಹೇಳೋದು? ಯಾಕೆ? ಓಹೋ, ಶಿವು ಪ್ರಸಾದನ ಇದು? ಸುಮ್ಮನೆ ಹಾಗೆ ಲವ್ ಮಾಡೋದು. ವಯಸ್ಸಿಗೆ ಬೇಕು ಅನ್ಸುತ್ತೆ, ಮನ್ಸಿಗೆ ಬೇಡ ಅನ್ಸುತ್ತೆ.
ಶಿವು ಏನೋ ಎಕ್ಸ್ಟ್ರಾ ಮಾಡಿದಾನ್ ಕಣೆ. ಇಲ್ಲ ಅಂದಿದ್ರೆ ಈ ಕರೆಂಟ್ ಇರ್ತಿರ್ಲಿಲ್ಲ. ದೀಪಾ, ಶಿವು ಎಲ್ಲ ಹುಡುಗರ ತರ ಅಲ್ಲ. ನೀ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಹಲೋ ಮೇಡಮ್, ಹುಡುಗರ ವಿಷಯದಲ್ಲಿ PhD ಮಾಡಿದೀನಿ ನಾನು. ಅವ್ರ ಮುಖ ನೋಡ್ತಿದ್ ಹಾಗೆ ಎಷ್ಟ್ ಸಲ ಮಂಚ ಹತ್ತಿದ್ದಾರೆ ಅಂತ ಹೇಳ್ತಿದ್ದಿ. ದೀಪ ಹಾಕೋಬೇಡ ಅಂತ ಎಷ್ಟೆಲ್ಲ ಹೇಳೋದು ನಿನ್ಗೆ? ಯಪ್ಪ, ಏನೇ ಗೋಳ್ ನಿಂದು. ಏನ್ ಮುಟ್ಟಿದ್ರು ಅದೌಂದು ಅಂತೆಲ್ಲ. ನಾಳೆ ಬೇರೆಯವ್ನ ಮದ್ವೆ ಆದ್ಮೇಲೂ ಇದೇ ಡೈಲಾಗ್ ಹೊಡಿತ್ಯಾ ನೋಡ್ತೀನಿ. ನಿನಗೆ ಅಂತ ತಂದೆ ಮೆತ್ತಗೈತೆ ನೋಡು. ದಾರಿಲಿ ಬರೋವಾಗ ಫೋಟೋ ನೋಡ್ದೆ, ಅದ್ರಲ್ಲಿ ಒಂದ್ ಪುಟ್ಟು ಪಾಪು ಈ ತರ ದಿಮ್ಮೇಲ್ ಮನಿಕೊಂಡಿತ್ತು. ಜ್ಞಾಪಕ ಆಗೋಯ್ತು, ಅದಕ್ಕೆ ತಗೊಬಂದೆ. ಏ ಪೂರ್ಣಿ, ನೋಡ್ಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊಂಡ್ ಬಾರೆ. ಯಾಕೆ ಹಠ ಮಾಡ್ತಿದ್ಯಾ? ನೀ ಹೋದಾಗಿಂದ ಅವನ್ ಬಂದೇ ಇಲ್ಲಮ್ಮ. ಯಾರ್ಯಾರೋ ರೌಡಿಗಳವನ್ನ ಹುಡ್ಕೊಂಡ್ ಬಂದಿದ್ರು. ಎಲ್ಲೋದ್ನೋ ಏನೋ ಗೊತ್ತಿಲ್ಲಮ್ಮ. ಏ ಪೂರ್ಣಿ, ನನ್ ಜೊತೆ ಬಾರೆ. ಹಾಸ್ಪಿಟ್ಲಲ್ಲಿ ಒಂದ್ 10 ನಿಮಿಷ ಕೆಲ್ಸ ಇದೆ, ಮುಗಿಸ್ಕೊಂಡು ಹೋಗೋಣ. ಏನು? ನಾನು ತಾಯಿ ಆಗ್ತಿದ್ದೀನಿ, ಅದನ್ನ ತಡಿಬೇಕು. ದೀಪಾ, ಏಯ್, ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ಯಾ? ಇದೆಲ್ಲ ಕಾಮನ್ ಕಣೆ. ದೇಹದ ಹಿಂಸೆಗೆ 10 ನಿಮಿಷ ಏಮಾರಿದ್ದಕ್ಕೆ ಈ ಕಾಟ. ನೀನ್ ಹುಷಾರ್ ಬಿಡು. ಶಿವನ್ ಜೊತೆ ಅಷ್ಟ್ ದಿನ ಇದ್ರು ಸೇಫ್ ಆಗಿ ಮೇಂಟೈನ್ ಮಾಡಿದ್ದೆ. ಇದೇ ಕೊನೆ. ಶಿವನ ನಿನ್ ಹುಡುಗನ್ ಜೊತೆ ಸೇರಿಸಿ ಹೊಲಸಾಗಿ ಮಾತಾಡ್ಬೇಡ. ಚೆನ್ನಾಗಿರಲ್ಲ. ಮನಸ್ಸು ದೇಹ ಎರಡು ಒಬ್ಬನ್ಗೆ ಅಂತ ಬದುಕು. ನಿನಗದ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ ಹುಡುಗನ್ಗೆ ಚಪ್ಪಲಿ ಹೊಡೆದು ನಿನ್ ಮದ್ವೆ ಮಾಡ್ಕೊಂತ ಹೇಳು. ಹಾಕೋ ಅಜ್ಜಿ. ನಿನ್ ಮಕ್ಳಿಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಕ್ ಯೋಗ್ಯತೆ ಇಲ್ವಾ? ನಡಿ, ಹುಷಾರಾಗಿ ಹೋಗು. ಶಿವು, ಏಯ್ ಪೂರ್ಣಿ, ಏನಿಷ್ಟು ಸಣ್ಣಗಾಗಿ ಹೋಗಿದ್ಯಾ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನೀನ್ ಯಾಕೋ ಹಿಂಗಾಗಿದ್ಯಾ? ನಂಗನಾಗ ಚೆನ್ನಾಗಿದ್ದೀನಲ್ಲ. ಅವಾಗಾದ್ರೆ ಮನೆ ಇತ್ತು, ಇವಾಗ ಎಲ್ಲೊಂದ್ರಲ್ಲಿ ತಿಂತೀನಿ ಮನಿಕೊಂತೀನಲ್ಲ, ಅದಕ್ಕೆ. ಹೌದ್, ಚಪ್ಲಿಯಲ್ಲಿ? ಅಯ್ಯೋ, ಅವಮ್ಮ ನಮ್ಮ ಊನ್ ತರನೇ ಇದ್ಲು ನೋಡಕ್ಕೆ, ಅದಕ್ಕೆ ಚಪ್ಪಲಿ ಕೊಟ್ಬಿಟ್ಟೆ. ಓಹೋ, ಎಮ್ಮೆ ಕಟ್ಟೋ ಮೂಗ್ದಾರಕ್ಕಿನ್ನ ಉದ್ದಕೈತೆ. ಹಾ ಪೂರ್ಣಿ, ಮೆತ್ತಗೈತೆ. ಇದನ್ನು ಯಾರಿಗಾರು ಕೊಟ್ರೆ ಬಯಸ್ಕೋತ್ಯಾ? ಅವಮ್ಮ ನಮ್ಮವ್ವ ಇದ್ದಂಗಿದ್ಲು ಅಂತ ಕೊಟ್ಟೆ. ನೀನೇನ್ ಚೆನ್ನಾಗಿದ್ಯಾ, ಹೆಂಗಿದ್ಯಾ, ತಿಂದ ಉಂಡ ಮನಿಕೊಂಡ ಅಂತ ಕೇಳೋರೆ ಗತಿ ಇಲ್ಲ. ಶಿವು, ನಾ ಇನ್ಮೇಲೆ ನಿನ್ ಜೊತೆಲೇ ಇರ್ತೀನಿ ಕಣೋ. ಆದ್ರೆ ಆ ಬಸವನೇ ಬೇಡ, ಬೇರೆ ಮನೆ ಮಾಡೋಣ. ರಂಗಪ್ಪ, ಹೆಂಗಿದ್ಯೋ? ತೆಗಿಯೋ ಬಾಗ್ಲು. ಅಯ್ಯೋ, ಹಳೆ ಬಟ್ಟೆನೆ ಹಾಕೊಂಡಿದ್ಯಲ್ಲೋ. ಎಷ್ಟು ಎಕರೆ ಕೋನಪ್ಪ ನಿಮ್ ಸಾವುಕಾರ? ಒಂದು 25 ಎಕರೆ ಐತೆ ಕಣಪ್ಪ. ಅಬ್ಬ, ಮಜಾ ಮಾಡಕ್ಕೆ 20 ಎಕರೆ ಕಣೋನ. ಗಮ್ಮತ್ಯ ಕೇಳೋ ಮಗನೇ. ಯಾಕೋ ರಂಗ, ಗಡ್ಡನ ಒಳ್ಳೆ ಉತ್ತ ಬೆಳೆಸ್ಕೊಂಡಿದ್ಯಲ್ಲ. ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗ್ಬಿಟ್ರಪ್ಪ. ನನ್ ನೋಡು, ಯಂಗ್ ಬಾಯ್. MG ರೋಡ್ದು T-ಶರ್ಟು, ACP ಪ್ಯಾಂಟು ಗಿಫ್ಟು, ಲಾಯರ್ ಕೋಟು. ಇವ್ರು ಹಿಡ್ಕೊಂಡು ಹೋದ್ರೆ ಇವ್ರು ಬಿಡಿಸ್ಕೊಂಡ್ ಬರ್ತಾರೆ. ಲಾ ಅಂಡ್ ಆರ್ಡರ್, ಇಟ್ಸ್ ಅ ಮಿಕ್ಸರ್ ಆಫ್ ಎ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ನಿಂಗೆ ಇವತ್ತು ಅರ್ಥನೇ ಆಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ನಿನ್ ಬಗ್ಲೇ ತೋರ್ಸು ಬರ. ಬೆಳಕಿನಿಂದ ಕತ್ತಲೆಡೆಗೆ. ಓ ರಂಗಪ್ಪ, ಮಂಚ ಗುಂಡು ಇದೆ. ಫಸ್ಟ್ ನೈಟ್ದು ಜಾಲ್ರ. ಇಲ್ಲೆಲ್ಲೋ ಬಳೆ ಇರ್ಬೇಕಲ್ಲ, ಬಳೆ. ಓ, ಬಳೆ ಸಿಕ್ಕಿತು. ಯಾವ್ದಿದು? ಸೀಡೆ. ಸೀಡೆ. ಓ ಸಾಕ್ಷಾತ್ಕಾರ. ನಮ್ಮ ಬದುಕಿನಲ್ಲಿ ನಾವು ನೋಡಿದ ಕಟ್ಟ ಕೊನೆಯ ಚಿತ್ರ. ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ. ಟಿಪ್ಪು ಸುಲ್ತಾನ್ ಲವರ್ ಜಿಂದಾಬಾದ್. ಅಣ್ಣ ಅಲ್ಲೇ ಹೋಗ್ಬಿಡ. ಏ ರಂಗಪ್ಪ, ನಿಮ್ಮ ಯಜಮಾನ ಬೇಜಾರ್ ರಸಿಕ ಕಣಪ್ಪ. ಮಂಚ, ಅದು ಬಿಟ್ರೆ ಗುಂಡು, ಇವೆಲ್ಲನೇ ಸೋಕಿ. ಯಾವಾಗಪ್ಪ ಬರ್ತಾನೆ? ಅವಾಗ ಬರ್ತಾರೆ ಸತ್ಯ. ಬರ್ಬೇಕಾರೆ ಒಬ್ಬೊಬ್ರೆ ಬರ್ತಾರ, ಇಬ್ಬಿಬ್ರು ಬರ್ತಾರ. ಪೂರ್ಣಿ, ಚೆನ್ನಾಗಿದೆ ಅಲ್ವಾ? ತೆಂಗಿನ ಮರ ನೋಡಿ, ಇಲ್ಲೇ ಇದೆ. ಅಯ್ಯೋ, ಬೆಳಿಗ್ಗೆ ಎದ್ದಿದ್ರ ಮುಖ ನೋಡಿದ್ರೆ ತುಂಬಾ ಒಳ್ಳೇದು. ಲಕ್ಷ್ಮೀ ತಳಿದ್ರಲ್ಲಿ. ಹ್ಞೂ ಕಣೋ. ಇದ್ಯಾತ್ರದ್ದು ಔಷಧಿ ಬಾಟ್ಲು ಮಾಡ್ಕೋರೆ? ಕೆಮ್ಮು ಔಷಧಿನೇನಪ್ಪ? ಶಿವು, ಅದನ್ನೆಲ್ಲ ಮುಟ್ಬೇಡ. ಇಡು ಕೆಳಗೆ, ಇಡೋ. ಏ ರಂಗಪ್ಪ, ಬಿಸ್ನೆಸ್ ಮಾತಾಡೋಣ. ಅವ್ರು 300 ರೂಪಾಯಿ ಕೊಡ್ತಾರೆ, ಇಲ್ಲೇ ಇರ್ತಾರೆ.
ಹ್ಞೂ ಅಷ್ಟೇ. ಪುಣ್ಯ ದುಡ್ಡು ಕೊಡ್ರಪ್ಪ, ದುಡ್ಡು ಕೊಡಿ. ನೋಡಪ್ಪ, ಇವರು ನಮ್ಮವರೇ, ನಮ್ಮ ನೆಂಟ್ರೆ. ಕೆಲಸ ಸಿಕ್ಕಿದ ಮೇಲೆ ಓದ್ತಾರೆ. ದುಡ್ಡು ಕೊಡಿ, ದುಡ್ಡು ಕೊಡಿ, ಕೊಡಪ್ಪ, ಕೊಡಿ ಕೊಡಿ ಕೊಡಿ. ಅದೇ ಅಲ್ಲ, ಅದ್ಯಾಕ ಕೊಡ, ಅದು ಕೊಡು. ಅಣ್ಣ ಇದ್ರಲ್ಲಿ ದುಡ್ಡು ಮಿಕ್ಕಿದ್ರೆ ಹಂಗೆ ಎತ್ತಿಡು, ಅವನ್ ಗೋರಿ ಕಟ್ಸಕ್ಕಾಯ್ತದೆ. ನೀನ್ ದುಡ್ಡು ಕೂಡ್ಸಷ್ಟಲ್ಲಿ ನನ್ ಗೋರಿ ಕಟ್ಬಿಡ್ತಾರ. ಹೋಗ ಎಲ್ಲ ಹೋಗ ರಂಗ. ನಿನ್ ಗರ್ಲ್ ಫ್ರೆಂಡ್ಸು ಕುಂಟ್ಲಕ್ಷ್ಮಿ, ಡೈಸಿ ಅವರೆಲ್ಲ ಏನಾದ್ರು ಎಲ್ಲ ಕೈ ಕೊಟ್ಬಿಟ್ರ. ಲಕ್ಕಿ ಫೇಲ ನೀನು. ಈ ತಿಂಗಳು 200 ರೂಪಾಯಿ ಇಟ್ಕೋ, ನೆಕ್ಸ್ಟ್ ಮಂತ್ ಇಂದ 300 ರೂಪಾಯಿ ಕರೆಕ್ಟ್ ಆಗಿ ಕೊಡ್ತಾರೆ. ಲಕ್ಕಿ ಫೇಲ ನೀನು. ಬರ್ಲಾ, ಬಾಯ್, ಸಿ ಯು. ಮೆತ್ಗೋ. ಪೂರ್ಣಿ, ಇವನು ಡ್ರಂಕನ್ ಮಗ. ಬಾ 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 ಬಾ. ನೋಡು, ನೀನು ನನ್ನ ಮಗನ ಕೈ ಬಿಡಬೇಡ ಅಷ್ಟೇ. ಒಂದು ಹೆಣ್ಣು ಗಂಡಿನ ಉದ್ಧಾರಕ್ಕೂ ನಾಶಕ್ಕೂ ಕಾರಣ ಆಯ್ತಾಳೆ. ಏನೇ ಆದ್ರೂ ಜೊತೆಲೇ ಇರು, ಆಯ್ತಾ? ಮಾತಾಡಮ್ಮ, ಅನಾಥರ ಸವಾಸ ಮಾತಾಡು. ಅಣ್ಣ, ಅವನ್ನ ಬಿಟ್ರೆ ನಂಗೆ ಬೇರೆ ಯಾರೂ ಇಲ್ಲ ಅಣ್ಣ. ನಾನು ಸತ್ರು ಬದುಕಿದ್ರು ಅವನ ಜೊತೆನೆ. ಅದು ನೀ ಹೇಳ್ಬೇಡ. ಲವ್ ಫೀಲಿಂಗ್ ಸ್ಟಾರ್ಟ್. ಓಲ್ಡ್ ಬಾಂಗ್ ಕೈ ಬರ ಇಲ್ಲಿ, ಬರೋ. ನೋಡ, ನೀನು ಹೇಳು ಮಾತು ಕೇಳು, ಅರ್ಥ ಆಯ್ತಾ? ಮತ್ತೆ ಯಾರನ್ನ ಹೋಗಿ ತಲೆಗಿಲೆ ಹೊಡೆದೆ ಜೈಲ್ ಪಾಲ ಬಿಡ್ತೀಯ. ನಿಮ್ ತಾಯಿ ಗೋರಿ ಕಟ್ಸಲ್ಲ, ಜೈಲಲ್ಲಿ ಹೋಗ್ಬಿಟ್ಟು ಮುಂದೆ ಕಡಬೇಕಾಗತ್ತೆ ಅಷ್ಟೇ. ಅಣ್ಣ, ಈ ತೋಟ ಬಲೆ ಚೆನ್ನಾಗೈತಣ್ಣ. ಈ ಪಾರಂ ಕೋಳಿಗಳಿ ತಿನ್ನಕಿನ ಈ ನಾಟಿದು ಗಲ್ಡಕ್ಲಿ, ಪಿಸ್ನಕ್ಲಿ, ಕಾಡ್ಮೊಲ ಎಲ್ಲ ಸುಟ್ಕೊಂಡು ತಿಂದ ಹಾಕ್ಬಿಡ್ತೀನಿ. ನೀನ್ ಏನನ್ನ ತಿದ್ಕೋ, ಆ ಮುದ್ಕ ರಂಗಪ್ಪನ್ ಮಾತ್ರ ಹುರ್ಕೊಂಡ್ ತಿನ್ಬೇಡ, ಅವನ್ನ ಬಿಟ್ಬಿಡು, ಆಯ್ತಾ? ನಾಗರಾವ್ ತಿನ್ಬೇಡಪ್ಪ, ನಾಗದೋಷ ಬರುತ್ತೆ. ಇಟ್ಕೊಳ್ಳಿ, ಇಬ್ರು ಒಟ್ಟಿಗೆ ಹೇಳಿರ್ಕೊಳ್ಳಿರಿ, ಆಯ್ತಾ? ನಾ ಬರ್ತೀನಿ. ಪೂರ್ಣಿ, ನಿಂಗೇನೇನ್ ಬೇಕೋ ಎಲ್ಲ ಒಂದು ಚೀಟಿಲಿ ಬರ್ಕೊಡು, ಎಲ್ಲ ತಂದಾಕ್ತೀನಿ. ಆದ್ರೆ ಈ ಬೂದ್ಗುಂಬಳಕಾಯಿ, ಬದನೆಕಾಯಿ, ಬಾಳೆ ಎಲೆ, ವಿಳೆದೆಲೆ ಅಂತೆಲ್ಲ ಬರ್ದು ನನ್ನ ತಲೆ ತಿನ್ಬೇಡ. ನೋಡು, ಮಾಂಸ ತಿನ್ನೋದು ಕಲಿ. ಒಳ್ಳೆ ಗಿರಿರಾಜ ಕೋಳಿ ಇದ್ದಂಗಿದ್ಯಾ, ಮಾಂಸ ತಿನ್ ನೋಡು, ನಂತರ ಗೂಳಿ ಗೂಳಿ ಇದ್ದಂಗಿರ್ತೀಯ. ಪೂರ್ಣಿ, ಏನ್ ಅನಾಹುತ ಮಾಡ್ಕೊತೀಯ ಹೇಳೆ, ನಾನು ಹೆಲ್ಪ್ ಮಾಡ್ತೀನಿ. ನಾನ್ ಶಿವು ಜೊತೆ ಹೋಗ್ತಾ ಇದೀನಿ, ಇನ್ಮೇಲಿಂದ ಅವನ ಜೊತೆನೇ ಇರ್ತೀನಿ ನಾನು. ವಾವ್ ಪೂರ್ಣಿ, ನನಗೆ ತುಂಬಾ ಖುಷಿ ಆಗ್ತದೆ ಕಣೆ. ನೀನ್ ಚೆನ್ನಾಗಿರ್ಬೇಕು, ಅವನ್ ಜೊತೆ ನೀನು ಸೂಪರ್ ಆಗಿ ಜೀವನ ಮಾಡ್ಬೇಕು. ಅದ್ ಸರಿ, ನೀನ್ ಈ ಗೆಟಪ್ ನಲ್ಲಿ ಅವನ್ ಯಾವ ರೀತಿ, ಎಲ್ಲಿ ನಿಮ್ ಭೇಟಿ? ದೇವಸ್ಥಾನದಲ್ಲಿ. ಚೆನ್ನಾಗಿ ಸ್ವಲ್ಪ ಬಾರೋ ಬೆನ್ನಿಸ್ತೀನಿ. ನನಗ್ ಬೆನ್ನಿಸ್ತೀಯ? ಬೇಡಪ್ಪ. ಯಾರು ಇವ್ರೆಲ್ಲಾನು? ಹೋಗ್ಲಿ ತೋರ್ಸೋ. ತೋರ್ಸೋದು ರೌಡಿ ಅಲ್ವಾ? ಯಾರ ರೌಡಿ? ಹೋಗ್ಲಿ ತೋರ್ಸೋ. ಎಲ್ಲ ಇತ್ತವ. ಏನ್ ತಿಂದು ಮೈ ಹಿಂಗ್ ಬೆಳ್ಸ್ಕೊಂಡಿರೋದು? ಮಣ್ ತಿಂದು ಹಿಂಗ್ ಬೆಳ್ಸ್ಕೊಂತಾರೆ. ನಂಗೆ ಯಾಕೆ ನಾಚಿಕೆ? ಹೋಗಿ ಆ ಕಡೆ ಸ್ನಾನ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ, ಒಳ್ಳೆ ರಾಮಾಯಣ. ನಂಗೆ
ಆ ದೇವ್ರು ನಿನ್ ಸಾವನ ನನ್ ಕೈಲೇ ಬರೋಣ ಬಾರೋ. ನನ್ನ ಲವ್ ಮ್ಯಾಟ್ರಿಗೆ ಇಂಟ್ರೆಸ್ಟ್ ನೀವು. ಅವನು ಬಿಡಲ್ಲ, ಎತ್ತಿದೆ ಫಸ್ಟ್ ದಿನ ಎತ್ತಿದ್ದೀನಿ, ಇವಾಗ ಅವ್ನು ಎತ್ತಿಲ್ಲ ಬಿಡಲ್ಲ. ನಾನೇನು ಹೇಳ್ದ ನಿಂಗೆ ಹಾಳಾಗೋದಲ್ಲೋ ಅನ್ಯಾಗ ರಘುಪತಿನ ಹಾಕೋ ಮಾಡ್ರ ಮಾಡ್ದೆ. ಏನಣ್ಣ ಹಿಂಗೆ ಹೇಳ್ತಾ ಇದ್ಯಾ? ನಮ್ಮ ಅವನಿಗೂ ನಾನು ಯಾರನ್ನೂ ಮರ್ಡರ್ ಮಾಡಿಲ್ಲ, ಎಲ್ಲ ನನ್ನ ತಲೆ ಮೇಲೆ ಬತ್ತೈತೆ. ಕೈ ಕಾಲು ಮುರಿದು ಅವ್ನು ಹೊಡೆದಿದ್ದೀನಿ ಅಷ್ಟೇ. ಯಾತ್ರದ್ದು ಕೊಂಬೆ ತೊಗೊಂಡು ಚುಚ್ಚಿದ್ದೀನಿ. ಏಯ್ ಅಣ್ಣ ತಮ್ಮ ಇಬ್ಬರನೇನು ಆ ಪ್ರಭಿಗೆ ತಲೆ ಕೊಡದೆ ಅಂತ ಹೇಳಿದೆ, ಅವ್ನ ಆಸ್ಪತ್ರೆಯಲ್ಲಿ ಗುರ್ಕೊಂಬಿಟ್ಟ. ಈ ರಘುಪತಿಗೆ ದೊಣ್ಣೆ ತಗೊಂಡು ಮೆತ್ಕೊಡ್ದೆ ಅಂತ ಹೇಳ್ತಿದ್ಯಾ, ಅನ್ನ ಮನೆ ಗುರ್ಕೊಂಬಿಟ್ಟ. ಇದು ಬೆಂಗಳೂರಲ್ಲಿ ಮುಚ್ಕೊಂಡು ನನ್ನ ಮಾತು ಬರೋ ಅಣ್ಣ ಬಿಡೋಣ, ನಾನು ಬರಲ್ಲ ಅಣ್ಣ. ಅಂತಂದ್ರೆ ದೇವಸ್ಥಾನ ಹತ್ರ ಕಾಯ್ತಾಳ ನಾನು ಹೇಳ್ತೀನಿ. ಏ ಮದ, ಪೊಲೀಸ್ನವರು ರಘುಪತಿನ ಶಿವನೇ ಮರ್ಡರ್ ಮಾಡೋನೆ ಅಂದ್ಕೋತಾರಲ್ವಾ? ಏಯ್ ಶಿವ ಎಲ್ಲಿದ ಹುಡುಕ್ರ, ಎತ್ಬಿಡೋಣ ಅವನು. ಗಾಡಿ ತಿರ್ಸ್ಕೊಳ. ಒಂದ್ ಲೆಕ್ಕದಲ್ಲಿ ಚಿಲ್ಲರೆ ರೌಡಿಗಳು ಬಿಟ್ಬಿಟ್ರು ಆ AC ಉಮೇಶು ನಿನ್ ಸುಮ್ನೆ ಬಿಡಲ್ಲ, ಹಾಕ್ಬಿಡ್ತಾನೆ. ಹಂಗೂ ನಿನ್ ಜೈಲ್ ಪಾಲಾದೆ ಅನ್ಕೋ ಮಗನೇ. ಅದು ಯೂನಿವರ್ಸಿಟಿ. ದೊಡ್ಡ ರೌಡಿ ಆಗ್ಬಿಡ್ತೀಯ. ಎಲ್ಲಾ ತಪ್ಪು ನನ್ನ ತಲೆ ಮೇಲೆ ಆಗ್ತಿರಲ್ಲ. ನಾ ಏನಣ್ಣ ಮಾಡಿದ್ದೀನಿ ನಾನು? ಅಯ್ಯೋ ತಪ್ಪು ಒಪ್ಪು ನಿನ್ ತಲೆ ಕಾಯ್ಕೊಂಡು ನಡೆಯಲ್ಲ. ಗಲಾಟೆ ತಣ್ಣಗಾಗವ್ರಿಗೂ ನೀ ಇಲ್ಲೇರು. ಮಾತಾಡ್ಬೇಡ ಸುಮ್ಮನಿರಲ್ಲ. ಇವತ್ತೊಂದ್ ದಿವಸ ನೀನಿರು, ನಾಳೆ ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಣ್ಣ ಯಾಕಣ್ಣ ಕೊಂದಾಕ್ಬಿಡ್ತಾರೆ? ಏನ್ ತಪ್ಪು ಮಾಡಿದೀನಿ ಅಂತ ಕತ್ತಿ ತಗೊಂಡು ಕತ್ತರ್ಸಕ್ ಬಂದ್ರೆ ಸುಮ್ಮನೆ ಇರ್ತಾರ? ನೀನ್ ಸುಮ್ಮನೆ ಇರ್ತೀಯಾ? ಯಾರು ಸುಮ್ಮನೆ ಇರಲ್ಲ, ಅದಕ್ಕೆ ಹೊಡೆದೆ. ತೆಪ್ಪಗಿದ್ರೆ ಜೀವ ಬಾಡಿಲಿ ಇರ್ತದೆ. ಇಲ್ಲ ನೀನ್ ಹೆಣ ಕುಯ್ದು ತಲೆಯಲ್ಲಿ ಮೆದ್ದಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ. ಸುಮ್ಮನೆ ಬಿದ್ದಿರೋ, ಊಟ ತಿಂಡಿ ತಗೊಂಡ್ಬರ್ತೀನಿ. ಅಣ್ಣ ಇದೊಂದು ಪಂಜರ ಅಂತ ನೀನ್ ನಾನು ಕೂಡಾಕಿದ್ಯಲ್ಲ, ಪಂಜರ. ಕೋಳಿ ಕೂಡಾಕೋ ಜಾಗದಲ್ಲಿ ನಾನು ಕೂಡಾಕ್ಬೇಡಣ. ಆಯ್ತು ಹೋಗೋಣ, ನಿನ್ ಮಾತು ಮರ್ಯಾದೆ ಅಣ್ಣ. ತಾಳ ಕೀ ತಾಳ ಸತ್ಯಣ್ಣ, ಬರೋವಾಗ ಪೂರ್ಣಿ ಸಿಕ್ಕರೆ ಕರ್ಕೊಂಬಾಣ. ಅವಳ ಮುಖ ನೋಡ್ಬೇಕು ಅನಿಸ್ತೈತೆ. ನಿನ್ ಮಾತು ಮರ್ಯಾದೆ ಕೊಟ್ಟು ಇಲ್ಲೇ ಇರ್ತೀನಿ, ಹೋಗೋಣ. ಒಂಟಿಯಾಗಿರಕ್ಕಾಗಲ್ವಾ? ಕರ್ಕೊಂಬರ್ತೀನಪ್ಪ, ಕರ್ಕೊಂಬರ್ತೀನಿ. ಮರ್ತ್ಬಿಟ್ಟಿ ಅಣ್ಣ? ಇಲ್ಲಪ್ಪ. ಹೊಲವಿನ ಪೂಜೆಗೆ ಹೊಲವೇ. ಜಕ್ಕೆ ಒಂದ್ ಸೀರೆ ಕೊಡಪ್ಪ. ಅಯ್ಯೋ ತಗೋಣ. ಲೇ ನಂಗೆ ನರ್ಸ್ ಸಿಗರೇಟ್ ಬೇಡ ಕಣ, ಜೆಂಟ್ಸ್ ಸಿಗರೇಟ್ ಕೊಡಲೇ. ಜೆಂಟ್ಸ್ ಬೇಡ, ಒಳ್ಳೆ ಕೆಲಸ ಮಾಡಿದ್ರಿ. ಏರಿಯಾದಲ್ಲೇ ಇದ್ದಿದ್ರೆ ಶಿವನ್ ಎತ್ಬಿಡ್ತಿದ್ರು. ಹೌದಾ? ಎತ್ತ ಗಾಡಿ ಪೆಟ್ರೋಲ್ ಕಲ್ ತಗೊಳಕ ಬೇಡ ನೀನು. ಜಕ್ಕಿ ಜಕ್ಕಿ ಯಾಕಪ್ಪ ಹೇಳಕಂದ? ಅವ್ನೆಲ್ಲಿ ಬಚ್ಚಿಟ್ಟಿದ್ದೀರೋ? ಹೇಳಿದ್ನಾ? ಹೇಳ್ತಾನ? ಆಮೇಲೆ ಹೇಳ್ತಾನೆ. ಕೇಳು 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 ಕೇಳು. ಹೇಳ ಹೇಳ ಮನೆ ಬಾಯ್ ಬಿಡಲ್ಲ. ಅಮ್ಮ ತೋಟ ಅಂತಾನೆ. ತೋಟ ಚಂದವಳ್ಳಿ ತೋಟ. ಆಡು ರಜಾ ಡ್ಯಾನ್ಸ್ ಆಡು, ಆಡು ರಜಾ ಡ್ಯಾನ್ಸ್ ಆಡು. ಸುಟ್ಟು ಬೂದಿ ಆಗ ಚಳಿ. ಈ ನನ್ನ ಮಗ ಬೂದಿ ಆಗ್ಬಿಡ್ಬೇಕಿಲ್ಲಿ.
ಅಚ್ಚ ಬೆಂಕಿ ಅಣ್ಣ ಬಿಡ್ಬೇಡ ಅವ್ನು ಇವತ್ತು ಸುಟ್ಟಾಕ ಏಯ್ ಬಿಡ್ಬೇಡಿ ಅವ್ನು ಇವತ್ತು ಬಿಡ ಸರ್ ನಾನು ಒಳ್ಳೆ ಸರ್ ಅಮಾಯಕ ಸಿಡಿ ಗೊತ್ತು ಸರ್ ದುಬೈಗೆ ಹೋಗ್ಬಿಡ್ತೀನಿ ಸರ್ ಸರ್ ನಾನು ದಯವಿಟ್ಟು ಬಿಟ್ಬಿಡಿ ಸರ್ ನಾನೇನು ಮಾಡಿಲ್ಲ ಸರ್ ಪ್ರವೀಣಾಗಲಿ ರಘುಪತಿನಾಗಲಿ ನಾನು ಕೊಲ್ಲಿಲ್ಲ ಸರ್ ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ದಾರೆ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ನನ್ನ ಮಾತು ನಂಬಿ ಸರ್ ನಾನೇನು ಮಾಡಬೇಡಿ ಸರ್ ಹೊಡಿಲಿ ಹುಟ್ಟು ಉಚಿತ ಸಾವು ಖಚಿತ ಆಡು ಸತ್ಯಣ್ಣ ಶಿವಗೆ ಏನಾಯ್ತು ಸತ್ಯಣ್ಣ ಶಿವ ಬಾಡಿ ಎಲ್ಲಿ ಶಿವ ನಮಗ್ ಗೊತ್ತಿಲ್ಲ ಅವ್ರು ನಮಗ್ ಕೊಡಲ್ಲ ನೀನು ಆಸ್ಪತ್ರೆ ನೀವು ಬನ್ನಿ ಹೋಗಿ ACP ಕೇಳು ಅವ್ರು ಕೊಡ್ತಾರೆ ಅವ್ರು ನಮಗ್ ಕೊಡಲ್ಲ ನೀನು ಹೋಗು ಸತ್ಯಣ್ಣ ನಾನು ಹೋಗುವ ತಂಗಿ ಹೋಗ್ತಾ ಇರೋ ಅಷ್ಟೇ ಸರ್ ACP ಅವ್ರನ್ನ ನೋಡ್ಬೇಕಿತ್ತು ಕೂತ್ಕೋ ಪರವಾಗಿಲ್ಲ ಏನಾಗಬೇಕಾಗಿತ್ತು ಸರ್ ಶಿವು ಬಾಡಿ ನೋಡ್ಬೇಕು ಏನಾಗ್ಬೇಕು ಶಿವು ನಿಂಗೆ ಜೀವಂತವಾಗಿ ನೋಡ್ಬೇಕಾ ಶವಾಗಿ ನೋಡ್ಬೇಕಾ ಕಳಬೇಡ ಕಣ್ಣೀರ್ ಹಂಗೆ ಇಟ್ಕೋ ಅವ್ನು ಸತ್ತಾಗಬೇಕಾಗತ್ತೆ ಶಿವು ಸತ್ತಿಲ್ಲ ಪತ್ರಿಕೆಯವರು ಸುಮ್ಮನೆ ಬರ್ತಿದಾರ ಅವ್ನು ಸತ್ತಿದ್ದಾನೆ ಅಂತ ಅವನೆಲ್ಲಿದ್ದಾನೆ ಅಂತ ಟ್ರೇಸ್ ಮಾಡಕ್ಕೆ ನಿನಗೆ ಗೊತ್ತಿರ್ಬೇಕಲ್ಲ ಶಿವು ಎಲ್ಲಿ ಅಂತ ಎಲ್ಲಿ ಶಿವು ಸರ್ ನಿಜವಾಗ್ಲೂ ನೆಲೆದಾನೆ ಅಂತ ನನಗೆ ಗೊತ್ತಿಲ್ಲ ಸತ್ತಿದ್ದಾನೆ ಅನ್ಕೊಂಡು ನಾನು ಇಲ್ಲಿಗೆ ಬಂದೆ ಸರ್ ಕ್ರಿಮಿನಲ್ಗಳನ್ನ ಮುಚ್ಚಿಡೋದು ಕ್ರೈಮ್ ನಿನ್ನನ್ನ ಬುಡ್ಡ ಸತ್ಯಣ್ಣನೇ ತಾಕೊಂಬಂದು ರುಬ್ಬಿದ್ರೆ ಅವನೆಲ್ಲಿರ್ತಾನೆ ಅಂತ ಹೇಳ್ತೀರಾ ಅಂತ ಗೊತ್ತಿತ್ತು ಆ ಸತ್ಯ ಹುಷಾರು ನೀನು ಬಂದಿದೀಯಾ ನೀನೇ ಅವನು ಹಿಡ್ಕೊಟ್ರೆ ಸರಿ ಎಲ್ಲಿ ಶಿವು ಶಿವು ತುಂಬಾ ಒಳ್ಳೆ ಹುಡುಗ ಸರ್ ಬಿಟ್ಬಿಡಿ ಸರ್ ಅವನನ್ನ ತುಂಬಾ ಒಳ್ಳೆಯವನಲ್ಲ ಪ್ರಭೀನ ರಘುಪತಿನ ಕತ್ತರು ಸಾಕುವಷ್ಟು ಸರಿ ನನ್ನ ಕೆಲಸ ಹೇಳ್ತೀನಿ ಅದು ಮಾಡು Hola, mi napo, llega.
ಒಲವೇ ಮಂದಾರ ಸಾಸಾಕಾರ ಒಲವಿನ ಪೂಜೆಗೆ ಒಲವೇ ಅಮ್ಮ. ಸ್ವೀಟ್ಸ್ ಯಾಕೆ ಅಂತ ಹೇಳಲಿಲ್ಲ. ಯಾಕೆ ಅಣ್ಣ ಇವತ್ತು ಶಿವಲಿಂಗ್ ಬರ್ಡೇ ಅಣ್ಣ. ಬರ್ಡೇ ಹೊಡೆದ್ರೆ ಬರ್ತಡೇ ಅಬ್ಬಾ, ಕ್ಯಾಂಡಲಲ್ಲಿ ಫ್ಲವರ್ ಎಲ್ಲ ಇಲ್ಲಿ. ಆಹಾ, ಹೋಗವ ತಾಯಿ ಹೋಗವ. ಒಲವಿನ ಪೂಜೆಗೆ ಒಲವೇ ಮಂದಾರ. ನೋಡು, ನೀನಿನ್ನು ಚಿಕ್ಕ ಹುಡುಗಿ, ಬದುಕು ಬಾಳ್ಬೇಕಾದವಳು. ಈ ರೌಡಿಗಳ ಸವಾಸ ಮಾಡಬೇಡ. ಅವನು ಹೊರಗಡೆ ಇದ್ರೆ ರೌಡಿಗಳೇ ಅವನ್ನ ಕತ್ತರಿಸಾಕ್ಬಿಡ್ತಾರೆ. ನೀನು ಶಿವನ ಇಲ್ಲಿ ಕರ್ಕೊಂಬ. ಅವ್ನು ಜೀವಂತವಾಗಿರೋಂಗೆ ನಾನು ನೋಡ್ಕೋತೀನಿ. ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಥರ ನೋಡಲ್ಲ. ಶಿವು ಒಳ್ಳೆಯವನು ಅಂತ ನನಗೆ ಗೊತ್ತು. ನೀನು ಶಿವುಗೆ ಏನೂ ಆಗೋದಿಲ್ಲ. ಎನ್ಕ್ವೈರಿ ಮಾಡಿ ಬಿಟ್ಬಿಡ್ತೀನಿ. ನೀನೇನು ಹೆದರ್ಕೋಬೇಡ, ಹೋಗು. ಹೋಗು ಹೋಗು. ಹೋಗು. ಅರ್ಥ ಮಾಡ್ಕೋ. ಬರ್ಬೇಡ, ಮಕ್ಕಳ ನೀವು ಒಟ್ಟಾಗು, ಸುಮ್ಮನೆ ಒಟ್ಟಾಗ್ಬಿಡಿ. ಏಯ್ ಪೂರ್ಣಿ, ಪೂರ್ಣಿ, ಏನಾಯ್ತು ಶಿವು? ಏನಾಯ್ತು? ನನಗೇನಾಗಿಲ್ಲ. ಅಳ್ಬಾರ್ದು. ನನ್ನ ಸಾಯ್ಸಕ್ಕೆ ಬರ್ತಾಳೆ ಪೂರ್ಣಿ. ನಾನು ಯಾರಿಗೆ ಅನ್ಯಾಯ ಮಾಡಿದೀನಿ ಪೂರ್ಣಿ? ನನಗೆ ಯಾಕೆ ಹೀಗಾಗುತ್ತೆ? ಬೇಡ ಅನ್ನೋ ನನ್ನ ಕೈ ರಕ್ತ ಆಗುತ್ತೆ ಪೂರ್ಣಿ, ರಕ್ತ ಆಗುತ್ತೆ. ಇವು ಸವಾಸ ಬೇಡ ಪೂರ್ಣಿ, ಹೊಟ್ಟೋಗೋಣಪ್ಪ, ಹೊಟ್ಟೋಗೋಣ. ಒಬ್ಬರನ್ನು ಬದುಕಕ್ಕೆ ಬಿಡಲ್ಲ ಪೂರ್ಣಿ. ಉಮೇಶ್, ಶೂಟ್ ಮಾಡಬೇಡಿ. ಜೊತೆಯಲ್ಲಿ ಆ ಹುಡುಗಿನೂ ಇದ್ದಾಳೆ. ಎದ್ರುಕೊಂಡು ಬದುಕೋ ಜೀವ ಅಲ್ಲ ಇದು. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡ. ನಡಿ, ಪುಣಿ ಅರ್ಥ ಮಾಡ್ಕೊ, ಬಿಟ್ಬಿಡು ನನ್ನ. ಬೇಡ ಕಣೋ, ಪೊಲೀಸರು ನಿನ್ನ ಸಾಯಿಸ್ಬಿಡ್ತಾರೆ. ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ನ ಮಾತು ಕೇಳು, ಬೇಡ, ಬಿಟ್ಬಿಡು ನನ್ನ. ನೀ ಹೋಗ್ಬೇಕು ತಾನೆ.
ಬದುಕಕ್ಕೆ ಬಿಡಬಾರ್ದು ರಾವ್, ಕಷ್ಟ. ಓಯ್ ರಾವ್, ಟೀ ಕೊಡೋ. ಬನ್ನಿ ರಾವ್. ಇವನು ಹೊಡೆದ್ರೆ ಎಷ್ಟಾಯ್ತು? ತೋಟದಲ್ಲಿರೋರು ಯಾರು ಹೊರಗಡೆ ಬರ್ದಂಗೆ ನೋಡ್ಕೊಳ್ಳಿ, ಅನ್ಯಾಯವಾಗಿ ಸತ್ತೋಗ್ಬಿಡ್ತಾರೆ. ಓಯ್, ಅವನ್ನ ನಾನೇ ಹೊಡಿಬೇಕು ಅಂತಿಲ್ಲ, ಯಾರೇ ಕಾಣಿಸಿದ್ರು ಹೊಡೆದು ಬಿಸಾಕಿ. ಶಿವು, ನೀನ್ ನನ್ನ ಜೊತೆಲೇ ಇರು. ನಾವಿಬ್ರು ನಗ್ನಗ್ತಾ ಇರೋದನ್ನ ನೋಡಿ ಸಾವು ನಮ್ಮ ಹತ್ರ ಬರಲ್ಲ. ನಮಗೆ ಪ್ರಪಂಚದ ಬಾಗಿಲು ಮುಚ್ಚೋಗಿದೆ ಪೂರ್ಣಿ. ಎಲ್ಲಾದ್ರೂ ದೂರ ಮನುಷ್ಯ ಇಲ್ಲರೋ ಜಾಗ ಹೊರಟೋಗೋಣ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಪೂರ್ಣಿ. ಓಡಿ ಓಡಿ ಎದೆ ಎಲ್ಲ ಹಿಡ್ಕೊಂಡಂಗೆ ಆಗೋಗೈತೆ. ನಿನ್ಗರ್ಧ ನನ್ಗರ್ಧ. ಶಿವು, ಎಷ್ಟು ಪ್ರೀತಿಸ್ತೀಯ ನನ್ನ? ಆಕಾಶ ಎಷ್ಟಾಗ್ಲೈತೆ ಅಂತ ಹೇಳಕ್ಕಾಗತ್ತಾ? ನಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ನೀನಂದ್ರೆ ನನಗಿಷ್ಟ ಅಷ್ಟೇ. ಶಿವು, ಪೂರ್ತಿ ತಿನ್ಬಿಟ್ಟ ಇದನ್ನ. ಶಿವು, ನಾನು ಹೇಳಿದ ಮಾತು ಯಾವತ್ತಾದ್ರೂ ಕೇಳಿದ್ಯಾ ನೀನು? ಪೂರ್ಣಿ, ನಿನ್ ಬಿಟ್ಟು ಯಾವತ್ತನ ತಿಂದಿದ್ದೀನ? ನಿನ್ ಪಾಲ್ ನೋಡ ಹಂಗೆ ಮಡಗಿದ್ದೀನಿ. ತಿನ್ನು ತಿನ್ನು. ತಿನ್ಸು ಶಿವು. ಅವರಿಬ್ರಿಗೂ ಬಾಡಿ ಗಾರ್ಡ ನೀನು? ಒಳ್ಳೆ ಲೊಕೇಶನ್ ಕರ್ಕೊಂಬಂದು ಫಿಟ್ ಮಾಡಿದ್ಯಾ? ಮಾಮ ಕೆಲಸ ಮಾಡ್ತೀಯಾ? ಶಿವು, ನನ್ಗೊಂದು ಮುತ್ತು ಕೊಡು. ಇನ್ವೈಟ್ ಮಾಡೋಕ್ಕಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ಪ್ರಕಾಶ್, ನೀವು ಮುಂದೆ ಕವರ್ ಮಾಡ್ರಿ. ಓಯ್, ನನ್ನ ಜೊತೆ ಬನ್ರಿ. ವಿಧಿದ್ದು 15 ರೂಪಾಯಿ 2 ಟೊಮೊಟಾಸಾ? ಸರೆಂಡರ್ ಆಗಿದ್ದರೆ ಬಿಟ್ಬಿಡ್ತಿದ್ದೆ, ತಪ್ಪು ಮಾಡಿಬಿಟ್ರು.